ಇನ್ನು ಮುಂದೆ ಶಿರಡಾಣದ ಹಿರಿಯ ಸಹಕಾರಿಗಳಾಗಿರುವಂತಹ ಶ್ರೀ ಭೀಮಗೌಡ ಪಾಟೀಲ್ ರವರು 2 ಮಾತುಗಳನ್ನ ವೇದಿಕೆ ಒಟ್ಟಿಗೆ ಹಂಚ್ಕೊಳ್ಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ. ಹಲೋ ಭಾರತ್ ಮಾತಾ ಕಿ ವಂದೇ. ಸಂಕೇಶ್ವರ ಆದ್ಯ ದೇವರಾದಂಥ ನಮ್ಮ ಮನದಲ್ಲಿ ಸ್ಮರಿಸಿಕೊಂಡು ಹಾಗೂ ವೇದಿಕೆ ಮೇಲೆ ಆಸೀನರಾದ ಎಲ್ಲ ಗಣ್ಯಮಾನ್ಯರೇ, ನಮ್ಮ ಸಂಕೇಶ್ವರ ಫ್ಯಾಕ್ಟ್ರಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಸಹಕಾರಿ ಧುರೀಣರಾದಂಥ ಡಿ ಟಿ ಪಾಟೀಲ್ ಅವರೇ, ಅಣ್ಣಾಸಾಬ್ ಜೊಲ್ಲೆ ಅವರೇ, ಶಶಿಕಾಂತ್ ನಾಯ್ಕ್ ಅವರೇ, ಇವರೆಲ್ಲರಿಗಿಂತ ನಾನು ಮನದಲ್ಲಿ ಮರೆಸಿಕೊಳ್ಳೋದಾದ್ರೆ, ನೀವೇನು ಕುಂತಿರಲಿಲ್ಲ ಯಜಮಾನ್ರಾಗಿ ನಿಮ್ಮನ್ನ ಮೊದಲು ನೆನೆಸ್ಕೋಬೇಕು ನಾವು. ಯಾಕಪ್ಪ ಅಂತಂದ್ರೆ ನೀವು ಕಬ್ಬು ಬೆಳೆದ ಕಬ್ಬು ಕೊಟ್ರನ ನಮ್ಮ ಕಾರ್ಖಾನೆ ನಡೆದು. ಈಗೇನು ನೀವು ತೆಳಗೆ ಕುಂತಿರಲಿಲ್ಲ, ಇಲ್ಲಿ ನೀವೆಲ್ಲ ಗಟ್ಟಿ ಕಾಳುಗಳು, ಇಲ್ಲಿ ನಾವು ಮೇಲೆ ಏನು ಕುಂತವಲ್ಲ ಎಲ್ಲ ಜೋಳ ಕಾಳುಗಳು. ಯಾಕಂದ್ರೆ ಇವು ಏನಾಗ್ತಾವಪ್ಪ ಅಂತಂದ್ರೆ ನೀರಿನಾಗ ಹಾಕಿ ನೆನೆಸಿ ಗಟ್ಟಿ ಹೋಗಿ ತೆಳಗೆ ಕುಂತಿದ್ದು ಜೋಳ ಮ್ಯಾಲೆ ಬರ್ತಾವ. ನಾನು ನಮ್ಮ ಸದಸ್ಯರಲ್ಲಿ ವಿನಂತಿ ಮಾಡ್ತಾನಲ್ಲ, ನಮ್ಮ ಸಂಕೇಶ್ವರ ಕಾರ್ಖಾನೆ ಅಂದ್ರೆ ಅಪ್ಪನಗೌಡ ಇದ್ದಾಗಿಂದ, ಅಪ್ಪನಗೌಡ ಇದ್ರಾಗ 4-5 ಮೀಟಿಂಗ್ ನಾ ಜಾಯ್ನ್ ಆಗಿದ್ದೀನಿ. ಅವಾಗಿಂದನು 65 ರೂಪಾಯಿ ಕಪ್ ಟನ್ಲೇನು ನಾ ಕೊಟ್ಟಿದ್ದೆವು. ಅಂದಿಂದ ಹಿಡಿದು ಇಲ್ಲಿವರೆಗೆ ನಾ ಎಲ್ಲ ಸಮೀಕ್ಷೆ ಮಾಡಿದ್ರೆ ಸಹಿತ ಕಾರ್ಖಾನೆ ಯಾವ ಸ್ಥಿತಿಯೊಳಗಿದ್ದು ಎಲ್ಲಿ ಸ್ಥಿತಿಗೆ ಬಂತು ಅನ್ನುವಂಥದ್ದು ತಮ್ಮೆಲ್ಲರಿಗೂ ಗೊತ್ತೈತಿ. ಈಗೇನು ನಾವು ಹೇಳೋದೇನು ಗರ್ಜಿಲ್ಲ. ನಮ್ಮ ಸಭಾ ಸದಸ್ಯರು ಈಗಾಗಲೇ ಅರವಳ್ಳಿ ಅವ್ರು ಹೇಳಿದರು, ಅವ್ರು ಹಂಗೆ ಮಾಡಿದ್ರು, ಇವ್ರು ಹಿಂಗೆ ಮಾಡಿದ್ರು. ನಾವೆಲ್ಲ ನಿಮ್ಮನ್ನು ಆರಿಸ್ಕೊಟ್ಟಿದ್ದೆವು. ಪ್ರತಿಯೊಂದು ಸೋಮವಾರ ಜನ ನಿಮ್ಮ ಬೋರ್ಡ್ ಮೀಟಿಂಗ್ದಾಗ ನೀವು ಕೇಳುವಂಥ ಶಕ್ತಿ ನಿಮ್ಮಲ್ಲಿ ಇತ್ತು. ನೀವು ಕೇಳಲಿಲ್ಲ. ಯಾಕೆ ಕೇಳಲಿಲ್ಲ? ನಾನು ನಿಮಗೆ ಪ್ರಶ್ನೆ ಮಾಡ್ತೇನೆ. ಅವ್ರೇನು ಹುಲಿ ಇದ್ರು ಕಾಟಿದ್ರು, ಅವ್ರಿಗೂ ನಾವು ಆರಿಸ್ಕೊಟ್ಟೆವು. ನಾವೆಲ್ಲ ಕೆಳಗೆ ಕುಂತ ಜನ ಸಭಾಸರನ್ನ ಅವ್ರೇನು ತಾವಾಗೆ ಬಂದು ಮ್ಯಾಲೆ ಕುಂತಿಲ್ಲ, ನಾವು ಆರಿಸ್ಕೊಟ್ಟಿದ್ದೆವು. ನಾವು ಆರಿಸ್ಕೊಟ್ರೊಳಗ ನೀವು ಈ ಫ್ಯಾಕ್ಟ್ರಿ ಸಂಘಟನೆ ಮಾಡೋ ಸಲುವಾಗಿ ನಿಮ್ಮನ್ನ ಸದಸ್ಯರನ್ನ ಆರಿಸ್ಕೊಟ್ಟಿದ್ದೆವು. ನಮ್ಮ ಮಾತು ನೀವೇ ಅದನ್ನ ಎತ್ತು ಕೂತ್ ಕೇಳಲಿಲ್ಲ ಅಂದ್ರೆ ನಮ್ಮ ರೈತರು ಹೊಲದಾಗ ದುಡಿದು ಬಿಟ್ಟು ನಾವ್ಯಾವಾಗ ಬಂದು ಕೇಳೋಣಪ್ಪ? ಇಲ್ಲಿ ತಪ್ಪ ಒಪ್ಕೋಬೇಕು, ಎಲ್ಲರೂ ಕೂಡಿ ತಪ್ಪು ಒಪ್ಕೋಬೇಕು. ಈಗ ಏನಾಗಾಯ್ತಲ್ಲ, ನಮ್ಮ ಸಂಕೇಶ್ವರ ಫ್ಯಾಕ್ಟ್ರಿ ಅಂದ್ರೆ ಅಪ್ಪನಗೌಡ್ರು, ದಿವಂಗತ ಅಪ್ಪನಗೌಡ್ರು ಮಾಡಿದಂಥ ಫ್ಯಾಕ್ಟ್ರಿ ನಮ್ಮ ಶರೀರದಾಗ ಹೆಂಗೆ ಹಾರ್ಟ್ ಐತ್ಲ, ಆ ಹಾರ್ಟ್ ಥರ ಪಡ್ಕೋತೈತಿ. ಹೋದ್ಸಲ ಮೀಟಿಂಗ್ದಾಗ ಕೇಳಿದ್ರು, ಈ ಫ್ಯಾಕ್ಟ್ರಿನ ಒಂದು ಇದನ್ನ ಮಾಡಿ ಕೊಡುನು ಅಂತೇಳಿ, ಬೇರೆಯವ್ರಿಗೆ ನಡ್ಸಕ್ಕೆ ಕೊಡುನು. ನಾ ಅದಕ್ಕೆ ತಕರಾರು ಮಾಡಿದ್ವಿ ನಾವು, ಶಶಿಕಾಂತ್ ನಾಯಕ್ ಅವರು ನಾವು. ನೀನು ನೋಡಪ್ಪ, ಕೋ ಜನರೇಷನ್ ಕುಣಿಸಿ ಎಲ್ಲ ಫ್ಯಾಕ್ಟ್ರಿಗಿಂತ 200-300 ಕಬ್ಬಿನ ರೇಟ್ ಹೆಚ್ಚು ಕೊಡ್ತಾವಂದಿ. ಈ ಎಲ್ಲಕ್ಕಿಂತ 800 ಅಲ್ಲ 500 ರೂಪಾಯಿ ಕಡಿಮೆ ಕೊಡಾತೀರಿ. ಮತ್ತು ಫ್ಯಾಕ್ಟ್ರಿ ನಿಮ್ಮ ಕೈಯಾಗ ಕೊಡ್ಸೋದ್ನಾಗ ನಾವು ಹೋರಾಟ ಮಾಡಿದೆವು. ದಿವಂಗತ ಬಸಗೌಡರು ಡಿ ಟಿ ಪಾಟೀಲ್ ಇದ್ದಾಗ ಅದ್ರ ಕೈಯಾಗಿಂದ ಕಸದ ನಿಮ್ಮ ಕಟ್ಟಿಯಾಗ ಕೊಟ್ಟಿವಿ, ಯಾಕಂದ್ರೆ ಚಲೋ ಮಾಡ್ತಾರತ್ತೆ. ನಾವು ಡಿ ಟಿ ಪಾಟೀಲ್ ಅವ್ರ ಮನೆಗೆ ಹೋಗಿದ್ನ, ನಾವು ಹೊಸದೊಂದು ಪೆನಾಲ್ ಮಾಡೋರ್ದು ರೀ, ನಮ್ಮ ಪೆನಾಲ್ದಾಗ ನೀವು ಬರ್ರಿ, ದಯವಿಟ್ಟು ನಿಮ್ಮನ್ನ ಕರ್ಕೊಂಡು ಒಂದು ಪೆನಾಲ್ ಮಾಡ್ತು, ಕಾರ್ಖಾನೆ ನಡೆಸ್ತು ಅಂತ ಹೇಳಿದ್ನ. ಮನೆಗೆ ಹೋಗಿ ಕೇಳಿದ್ನ. ಇಲ್ಲ ಭೀಮಗೌಡ್ರ, ನಾ ಈಗ ನಿಮ್ಮೊಳಗೆ ಈ ಪೆನಾಲ್ದಾಗ ಬನ್ನಿ ಅಂದ್ರೆ ನಮ್ಮನ್ನ ಹೆಸರಲ್ಲೇ ಹೊಯ್ಕೋತಾರ ಅವ್ರು, ನಮ್ಮ ಹೆಸರಲ್ಲೇ ಹೊಯ್ಕೋತಾರು. ನಾನು ಹೊರಗೆ ಇರ್ತೇನೆ, ನೀವು ಪೆನಾಲ್ ಮಾಡ್ರಿ ಅಂದರು. ಆ ವೇಳೆದಾಗ ನಾವೆಲ್ಲ ಕೂಡ ಒಂದು ಪೆನಾಲ್ ಮಾಡಿದ್ವು. ಈಗ ಕುಸ್ತಿ ಆಡುವಂಥ ಒಂದು ಚಲೋ ಮಗನ ಬೆಳೆಸ್ಬೇಕಂತ ನಾವು ಬೆಳೆಸಿದ್ವು. ಅವ್ ಕೆಟ್ಟ ಭಾಷೆದಾಗ ಹೇಳ್ಬೇಕಂದ್ರೆ ಅವ್ ಕುಸ್ತಿ ಆಡಲಿಲ್ಲ, ಮುಕ್ಳಿ ಆಡ್ಸಕ್ ಕಲ್ತ ಮಗ. ಅವ್ ಕುಸ್ತಿ ಆಡೋ ಮಗ ಆಗಲಿಲ್ಲ, ಮುಕ್ಳಿ ಆಡ್ಸೋ ಮಗ ಅದ. ನಾನು ನೇರವಾಗಿ ಮಾತಾಡ್ತೇನೆ. ಯಾವ ಮನೆಗೆ ಏನು ಜೋಳ ತರಕ್ ಹೋಗುದಿಲ್ಲ, ಯಾರ ಮನೆಗೆ ಹೋಗುದಿಲ್ಲ, ಯಾವಾಗೂ ಸಲಾಮ್ ಹೊಡಿಯೋದಿಲ್ಲ. ನಾನು ಪ್ರಥಮದಾಗ ಹೇಳ್ಬೇಕಂತಂದ್ರೆ ಎಲ್ಲ ಸದಸ್ಯರಿಗೆ, ನಮ್ಮ ಕಾರ್ಖಾನೆ ಎಲ್ಲ ಸದಸ್ಯರಿಗೆ ಹೇಳ್ಬೇಕಂತಂದ್ರೆ, ಅಪ್ಪನಗೌಡ್ರು ನಡೆಸೋದ್ನಾಗ ಅವ್ರು ಹೇಳ್ತಿದ್ರ, ನನಗೆ ಸದಸ್ಯರೆಲ್ಲ ಸೈಕಲ್ ಮೋಟರ್ ಮ್ಯಾಗ ಬರಬಾರ್ದು, ಸೈಕಲ್ ಮ್ಯಾಗ ಬರಬಾರ್ದು, ಪ್ರತಿಯೊಬ್ಬ ಸದಸ್ಯರ ನನ್ನ ಕಾರ್ಖಾನೆಗೆ ಬರ್ಬೇಕಾದ್ರೆ ಕಾರ್ ಗಾಡಿ ಹತ್ಕೊಂಡ್ ಬರ್ಬೇಕಂತ ಅವ್ರ ಆಸೆ ಇತ್ತು.
ಅದನ್ನ ಕಾರ್ ಗಾಡಿ ಹತ್ತಾಕ್ ಕೊಡ್ಲಿಲ್ಲ, ಅದ್ರ ಗಾಲಿ ತೆಗೆದು ಬಿಚ್ಕೊಂಡು ಹೋಗ್ಬಿಟ್ರು. ಅದಕ್ಕ ನಾ ಇವತ್ತು ಹೇಳ್ತೇನೆ, ನಮ್ಮ ಸಂಕೇಶ್ವರ ಬಂದ್ ಬಿತ್ತು, ನನ್ನ ಕಣ್ಣಾಗ ಕಣ್ಣೀರ್ ಬಂದು ಮೊನ್ನೆ. ಬೇರೆ ಕಡೆ ಹೋತು, ಅದು ಮಾಡ್ತು, ಇದನ್ನ ಮಾಡ್ತು. ನಾವೇನಪ್ಪ ರಾಜಕೀಯಗಳಿಗೆ ಏನ್ ಶತ್ರುನೂ ಅಲ್ಲ, ನಾವು ಮಿತ್ರನೂ ಅಲ್ಲ. ನಾವು ಉದ್ಧಾರ ಆಗ್ಬೇಕು, ನಮ್ಮ ರೈತರು ಉದ್ಧಾರ ಆಗ್ಬೇಕು. ನಾವು ರಾತ್ರಿಗಲಿ ಕಣ್ಣಾಗ ಎಣ್ಣೆ ಹಾಕೊಂಡ್ ದುಡ್ದು ಹೆಂಡ್ರ ಮಕ್ಕಳು ಮಾಡ್ತಾವ್. ಮಂದೆಲ್ಲ 3,000 3,500 ಕುಡ್ತನಾಗ 2,500 ಬಿಲ್ ತಗೊಂಡ್ ಕೂತ್ರ ನಮ್ಗೆ ಹೆಂಗ ಅನಿಸ್ತೈತ್ರಿ? ಅದಕ್ಕೆ ಹಂಗ ಆಗ್ಬಾರ್ದು. ಇನ್ನು ಆಡಳಿತ ಮಂದಿಯವ್ರಿಗೆ ದಯವಾಡಿ ನಾ ಹೇಳ್ತಾನೆ, ಇನ್ನೇನ್ ಕಾರ್ಖಾನೆ ನಡೆಸ್ತಾ ಇಲ್ಲ, ಒಳ್ಳೆ ರೀತಿಯಿಂದ ನಡೆಸಿ ಅಪ್ಪನಗೌಡ್ರದ ಮತ್ತೊಮ್ಮೆ ಪುನಃ ಹೆಸರು ಹೇಳ್ಬೇಕು, ಧ್ವಜ ಪತಾಕಿ ಹಾರ್ಬೇಕು ಅನ್ನೋದು ನನ್ನ ಆಸೆ. ಅದಕ್ಕೆ ನಮ್ಮ ಸಂಘ ಸಂಸ್ಥೆಗಳು ಏನ್ ದಿವಂಗತ ಅಪ್ಪನಗೌಡರು, ಬಸಗೌಡರು ಇವ್ರೇನ್ ನಡ್ಸ್ಕೊಂಡ್ ಬಂದಾರಲ್ಲ, ಈ ಸಂಸ್ಥೆಗಳು ಯಾವಾಗನು ದೇಶ ಮ್ಯಾಗ ಜಾಹೀರಾಗಿರ್ಬೇಕು, ಹಿಂದ್ ಉಳಿಬಾರ್ದು. ಈಗ ಎಲ್ಲ ಕಡೆ ನಮ್ಮನ್ನ ಕೇಳಿದ್ರು, ಏನ್ರಿ ಸಂಕೇಶ್ವರ ಕಾರ್ಖಾನೆ ವರ್ಷ ಚಾಲು ಆಕೈತಿಲ್ಲ ಅಂತ. ನಾವಂದು ಅಪ್ಪನಗೌಡರ ಆಶೀರ್ವಾದ ಇದ್ರ ನಮ್ಮ ಕಾರ್ಖಾನೆ ಚಾಲು ಆಗತೈತಿ, ಆಗೈತಿ ತಿಳ್ಕೊರಿ ಅಂತ ಹೇಳಿದ್ವಿ ನಾವು. ನಾನು ಹೊರಗಿನ 3-4 ತಾಲೂಕಲ್ಲ ನನಗೆ ಬೇಕಾದಂತ ಜನ ಐತಿ, ಆ ಜನ ಎಲ್ಲ ನನ್ ಕೇಳಕತ್ರು, ಏನ್ರಿ ನಿಮ್ ಕಾರ್ಖಾನೆದಾಗ ಹೆಂಗಾಗೈತಿ ಹಂಗಾಗೈತಿ. ಏನೂ ಆಗಿಲ್ಲ. ಈಗ ನಮ್ ಡಿ ಟಿ ಪಾಟೀಲ್ ಹೇಳಿದ್ರೆ, ಬೆಂಕಿ ಹತ್ತಿ ಮನಿ ಬಾಡಿಗೆ ಯಾಕೆ ಹೋಗ್ತಿ ಗೌಡಪ್ಪ ಅಂತ ನನಗೆ ಕೇಳಿದ್ರ ಅವ್ರು. ಹಂಗಾಗೈತಿ ಈಗ ಜಲಮ. ಅದಕ್ಕೆ ಬೆಂಕಿ ಹತ್ತೈತಿ, ಆ ಮನ್ಯಾಗ ಬಾಡಿಗೆ ಹೋಗ್ಬೇಡ್ರಿ, ದಯವಿಟ್ಟ ಇದ್ದ ಮನಿಯನ ಅದು ಸೋರ್ಲಿ, ಅದಕ್ಕೆ ಹಂಚ್ ಹಾಕೊಂಡ, ಅದಕ್ಕೆ ಸ್ಲ್ಯಾಪ್ ಸೋರಿರೋದಕ್ಕೆ ಸಿಮೆಂಟ್ ಹಾಕೊಂಡ, ನಾವೆಲ್ಲ ಸಂಸದರು ಏನದಲ್ಲ ಕಬ್ಬು ಬೆಳೆದ ನಮ್ಮ ಕಾರ್ಖಾನೆ ಕಬ್ಬು ಬಿಡಕ್. ಹೋದ್ಸಲ ಜನರಲ್ ಮೀಟಿಂಗ್ದಾಗ ಕೇಳ್ರು, ರೈತರು ಕಬ್ಬು ಕೊಡುವಾರಿ, ಬೇರೆ ಕಡೆ ಕಬ್ಬು ಕೊಡತಾರು, ನಮ್ಮ ಕಾರ್ಖಾನೆ 3-4 ಲಕ್ಷ ಕೃಷಿಂಗಾಗೈತಿ, ಲುಕ್ಸಾನ್ದಾಗ ಬರಾಯ್ತು ಅಂತ ಹೇಳಿದ್ರು. ಅವಾಗ ನಾ ಎದ್ ನಿಂತ ಮಾಹಿತಿದಾಗ ಹೇಳಿದ್ನ, ನೀವು ಹೊರಗಿನವ್ರು ಏನ್ ರೇಟ್ ಕೊಡ್ತಾರಲ್ಲ ಆ ರೇಟ್ ಕೊಡ್ರಿ, ನೀವು ಇನ್ನೂ 10 ಎಕರೆ ಜಾಗ ಗಾಡಿಗಳು ನಿಲ್ಸಾಕ ಖರೀದಿ ಮಾಡ್ಬೇಕು. ಗಾಡಿಗಳು ನಿಲ್ಸಾಕ 10 ಎಕರೆ ಜಾಗ ತಗೊಂಡ್ ಖರೀದಿ ಮಾಡ್ಬೇಕು. ಅಷ್ಟು ಗಾಡಿ ಬರ್ತಾವ ಇಲ್ಲಿ ನಮ್ಮ ಫ್ಯಾಕ್ಟ್ರಿ. ನಮ್ಮ ಫ್ಯಾಕ್ಟ್ರಿ ಅಂದ್ರೆ ಅಂತದಲ್ಲ, ನಮ್ಮ ಇದ್ರೊಳಗ ಒಂದು ಉಗಾರು ಬಿಟ್ರೆ ಸಂಕೇಶ್ವರು 2 ಫ್ಯಾಕ್ಟ್ರಿ. ನಾವು ಕಬ್ಬು ಇಟ್ಕೊಂಡು ಎಲ್ಲಿ ಕೊಟ್ಟಿರ್ಕಿಲ್ಲ. ನಾವು 18 ತಿಂಗಳು ಕಬ್ಬು ಹೋಯ್ತಿರಿ ನಮ್ಮವಾಗ. ಕಬ್ಬಲೆ ಒಣಗಿದ ಕಬ್ಬಲೆ ನಾವು ಹರಿ ಕಟ್ತಿದ್ವು. ಅಂತ ಪರಿಸ್ಥಿತಿಯಾಗ ಆದ್ರೂ ನಾವು ಬೇರೆ ಕಡೆ ಕೊಟ್ಟಿರ್ಕಿಲ್ಲ. ಈಗ ಏನಾಗೈತಪ್ಪ ಅಂತಂದ್ರೆ ಎಲ್ಲಾ ಕಡೆ ಬಂದು ನಾವು ಕಣ್ಣಾಗ ಎಣ್ಣೆ ಹಾಕೊಂಡು ದುಡಿದಿರ್ತೇವು. ಅದಕ್ಕೆ ನಮ್ಗೆ ರೇಟ್ ಬರಲಾರ್ಕ ನಾವು ಹೊರಗಿನ ಕಾರ್ಖಾನೆಗಳಿಗೆ ಕೊಟ್ಕೊತ್ ಬಂದೆವು. ನಾವು ಅದನ್ನು ಶಿವಶಕ್ತಿ ಕೊಡಾಕೈತಿವು. ನಮ್ಮ ಊರಾಗಿನ ಒಂದು ಕಬ್ಬು ಒಣಕಿ ಹೋಗ್ತಿರ್ಕಿಲ್ಲ. ನಾ ಯಾವಾಗ ಕಬ್ಬು ಕೊಡಾಕೈತಿಲ್ಲ, ಇಡೀ ನನ್ನ ಊರೆಲ್ಲ ಹೊರಗೆ ಕಬ್ಬು ಕಳ್ಸಕೈತಿ. ಅಂತದ್ ಆಗ್ಬಾರ್ದು. ಇನ್ ಸಂಕೇಶ್ವರ ಫ್ಯಾಕ್ಟ್ರಿ ವ್ಯವಸ್ಥಿತ ನಡೀಲಿ. ನಮ್ಮದೆಲ್ಲ ಸುತ್ತಿ ನಮ್ಮ ತಾಲೂಕಿಂದ ಕಬ್ಬೆಲ್ಲ ನಮ್ಮ ಕಾರ್ಖಾನೆಗೆ ಬರ್ಲಿ ಅಂತ ಹೇಳಿ ನನ್ನ ಆಸೆ ಐತಿ. ನಮ್ಮ ಕಾರ್ಖಾನೆ ಏನು ಕಟ್ಟಿದಾರಲ್ಲ, ಬೆಳೆಸಿದಾರಲ್ಲ, ಉಳಿಸಿದಾರಲ್ಲ, ಅದನ್ನ ನಾವು ಮುಂದಿನ ಮಕ್ಕಳಿಗೇನು ನಮ್ಮ ಸಂಕೇಶ್ವರ ಕಾರ್ಖಾನೆ ಅನ್ನುವಂಥದ್ದು ಹೇಳ್ಕೊಂತ ಹೆಮ್ಮೆ ನಮ್ಮೆಲ್ಲರಿಗೂ ಆಗ್ಲಿ. ಅದಕ್ಕ ಈಗ ನಮ್ಗೇನ್ ಈ ಕಾರ್ಖಾನೆ ನಡ್ಸಾಕ ಹೆಲ್ಪ್ ಮಾಡಿದಾರಲ್ಲ ಅವ್ರಿಗೂ ಸುದಕ್ಕೆ ನಾ ಧನ್ಯವಾದ ಹೇಳ್ತೇನೆ. ಯಾಕಂದ್ರ ನಮಗಿಲ್ಲಿ ಒಂದು ಕಡೆ ಮಂದಿ ಅಂದ್ರ ಈಗ ಏನಪ್ಪಾ ಕತ್ತಿ ಅವ್ರ 6,500 ಕೋಟಿ ಮಾಡಿದಾರ, ಇವ್ರೆಲ್ಲ ಕುರ್ಚಿ ಹಾಕಿದಾರ. ಇಲ್ಲಿ 600-100 1300 ಕೋಟಿ ಮಾಡ್ತಾರ. ಅಂದ್ರ ಇಲ್ಲ 6,500 ಎಲ್ಲ ಅಳಿಸಿ 0 ಮಾಡಿ ಆಡಿಟ್ದಾಗ ಹೆಂಗ ಹಾಕೈತ್ಲ ಹಂಗ 0 ಮಾಡಿಡ್ತಾರು. ನೀವೇನು ಕಾಳಜಿ ಮಾಡಬೇಡ್ರಿ, ಈಗೆಲ್ಲ ವ್ಯವಸ್ಥಿತ ನಡೆಸೋದೈತಿ ಫ್ಯಾಕ್ಟ್ರಿ. ಅದಕ್ಕ ನೀವೇನು ಅದನ್ನ ತಿಳ್ಕೊಬೇಡ್ರಪ್ಪ ಅಂತೇಳಿ ನಾ ಈಗಾಗಲೇ 1,000 ಮಂದಿ ಕೇಳಿದ್ರು, ಅವ್ರಿಗೆಲ್ಲ ಉತ್ತರ ಕೊಟ್ಕೊತ್ ಬನ್ನ. ಆದ್ರೆ ಇವತ್ತೇನಾಗಿತ್ತು, ನಮ್ಮ ರೈತರಿಗೆ ಏನ್ ಬೇಕಾಗಿತ್ತು ಅಂದ್ರೆ ನಾವು ಬೆಳೆದಂತ ಕಬ್ಬಿನ ಬೆಳೆಗೆ ಬೆಳಿಬೇಕು. ಮತ್ತ ವ್ಯವಸ್ಥಿತವಾಗಿ ನಾ ವೇದಿಕೆ ಮುಖಾಂತರ ಹೇಳ್ತಾನ, ನಮ್ಮ ಕಬ್ಬ ಫ್ಯಾಕ್ಟ್ರಿಗೆ ಬಂದ ಬಳಕ ವ್ಯವಸ್ಥಿತ ಕಾಟ ಮಾಡಿ ಕಬ್ಬು ತಗೊಳ್ಳಂತ ವ್ಯವಸ್ಥೆ ಮಾಡ್ರಿ. ಕಾಟಾದಾಗ ಏನೋ ಫರಕ್ ಆಗಬಾರ್ದು. ನಾ ಅದ್ರ ಸಲುವಾಗಿ 10 ಸಲ ನಾ BL ಪಾಟೀಲ್ ಇದ್ದಾಗೂ ಜಗಳ ತೆಗದನ್ನ ನಮ್ಮ ಕಾರ್ಖಾನೆದಾಗ ನಮ್ಮ ಗಾಡಿ ಎಲ್ಲ ಒಳಗಾಗಿ ಬಂದ್ ಮಾಡಿರು. 3 ಬೆಂದದು. ನಾ ಹೇಳಿ ಒಂದ್ ಕಡೆ ಡಬ್ಬಿ ನಿಲ್ಸಿನಿ, ಈಚೆ ಕಡೆ ಒಂದು ಡಬ್ಬಿ ನಿಲ್ಸಿನಿ, ನಡು ಒಂದು ಇಂಜನ್ ನಿಲ್ಸಿನ. 3 ಕಾಟ ಬಂದ್ ಮಾಡಿನಿ. ಕೇಳಕ್ ಯಾರು ಬರ್ಲಿಲ್ಲ. ಯಾಕಂದ್ರ ಆ ತಾಕತ್ ಅವ್ರಲ್ಲಿ ಇಲ್ಲ, ನಮ್ಮಲ್ಲಿ ಇತ್ತು. ನಾವು ಫ್ಯಾಕ್ಟ್ರಿ ಗೇಟ ಬಂದ್ ಮಾಡಿಟ್ನಿ. ನಾವು 2 ಕಡೆ ಆ ಡಬ್ಬಿ ಬಿಟ್ನಿ, ಒಂದು ಇಂಜನ್ ಬಿಟ್ನಿ. ಯಾರು ಕೇಳಕ್ ಬರಲಿಲ್ಲ. ಹಂಗ ಆಗ್ಬಾರ್ದು. ಯಾವ ನಾನ್ ಕರಪ್ಷನ್ ಮನುಷ್ಯ ಅದಲ್ಲ, ಅವ್ ಎಲ್ಲಿ ಹೋದ್ರು ಹೆರುವಂತದಿಲ್ಲ. ನೋಡ್ರಿ, ನಡೆಯವ್ರೆಲ್ಲ ಎಡವವ್ರನ